ಮೈಸೂರು ಲೋಕಸಭಾ ಕ್ಷೇತ್ರದಿಂದ ನಿಂತಿದ್ರಿ. ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಫಾರ್ ವೆನ್ ಯು ಕಂಟೆಸ್ಟೆಡ್ ಫ್ರಮ್ ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ? ಸರ್, ನನಗೆ ತುಂಬ ಎಲ್ಲಿಲ್ಲದಿರೋ ಶಕ್ತಿ ನನ್ನ ಒಳಗಡೆ ಬರ್ತಾ ಇದೆ, ಹುಮ್ಮಸ್ಸು ಬರ್ತಾ ಇದೆ. ಅದು ಎಲ್ಲಿಂದ ಬರ್ತಿದೆ ಅಂತ ಕೂಡ ನನಗೆ ಗೊತ್ತಾಗಲಿಲ್ಲ. ಆಮೇಲೆ ನಂಗೆ ರಿಯಲೈಸ್ ಆಯ್ತಿದೆಲ್ಲ ಫುಲ್ ಕಾಸ್ಮಿಕ್ ಎನರ್ಜಿ, ಆಲ್ ಸ್ಪಿರಿಚುವಲ್ ಲೀಡರ್ಸು ಆ ಕಾಸ್ಮಿಕ್ನಲ್ಲಿ ಇರೋದ್ರಿಂದ ಅಲ್ಲಿಂದ ನನಗೆ ಆ ಶಕ್ತಿ ಬರ್ತಿದೆ ಅಂತ ಹೇಳ್ಬಿಟ್ಟು ನನಗೆ ಬೆಂಗಳೂರಲ್ಲಿ ನಿಂತ್ಕೊಳ್ಳೋಕೆ ಹೇಳಿದರು. ಆದರೂ ಕೂಡ ನಾನು ಮೈಸೂರಲ್ಲಿ ನಿಂತೆ. ಯಾಕಂದರೆ ಭೂಮಿಯೆಲ್ಲ ನನ್ನದು, ಈ ಭೂಮಿ ನಮ್ಮದು. ಈ ಭೂಮಿನಲ್ಲಿರೋ ಜನಕ್ಕೆಲ್ಲ ನಾನು ಕನೆಕ್ಷನ್ ಆಗಿದ್ದೀನಿ, ಅವರೆಲ್ಲ ನನಗೆ ಕನೆಕ್ಟೆಡ್ ಆಗಿದ್ದಾರೆ ಅನ್ನೋದು ಒಂದು ಭಾವನೆ ನನ್ನಲ್ಲಿತ್ತು. ಅದರಿಂದ ನಾನು ಭಾರಿ ಹುಮ್ಮಸ್ಸಿನಿಂದ ನಾನು ಅಲ್ಲಿ ಕಂಟೆಸ್ಟ್ ಮಾಡಿದೆ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಒಂದು ಏನೋ ನನ್ನನ್ನು ನಾನು ಅರ್ಪಿಸ್ಕೊತಾ ಇದ್ದೀನೇನೋ, ನನಗೇ ಗೊತ್ತಿಲ್ಲದೆ ಅರ್ಪಿಸ್ಕೊತಾ ಇದ್ದೀನಿ ನನ್ನ ದೇಶಕ್ಕೆ ಅಥವಾ ನನ್ನ ನಾಡಿಗೆ. ಚಿಕ್ಕ ಊರಿಂದ ಚಿಕ್ಕ ರಾಜ್ಯಕ್ಕೆ ಬರ್ತಾ ಇದ್ದೀನಿ ಅನ್ನೋ ಒಂದು ಇದು ನನ್ನಲ್ಲಿ, ನನ್ನ ಕಾನ್ಷಿಯಸ್ನೆಸ್ ನನಗೆ ಯಾವಾಗಲೂ ಹೇಳ್ತಾ ಇತ್ತು. ತುಂಬ ಚೆನ್ನಾಗಿ ಸರ್, ನನಗೆ ಈ ಅನುಭವ ಮುಂದಕ್ಕೆ ನಾನು ನಿಂತ್ಕೋಬೇಕು. ನನ್ನ ಸೇವೆನ, ನನ್ನ ಸ್ಪಿರಿಚುವಲ್ ಸೇವೆನ ಈ ಜನಕ್ಕೆಲ್ರಿಗೂ ಹಂಚ್ಕೊಂಡು ಅಲ್ಲಿ ಏನೇನು ಕಳಂಕಗಳಿದೆಯೋ ಅದನ್ನೆಲ್ಲ ತೊಳಿಬೇಕು ಅಂತ ಅನ್ನಿಸ್ತು ಸರ್ ನನಗೆ. ಸರ್, ನನಗೆ ಮೋರ್ ದೆನ್ 2500 ಅದು ನಿಮ್ಮ ಮಹಿಳಾ ಒಂದು ಸಂಚಿಕೆಯಲ್ಲಿ ಕೂಡ ತಾವು ಇಂಟರ್ವ್ಯೂ ಎಲ್ಲ ಕೊಟ್ಟಿದ್ರಿ. ಹೌದು ಸರ್, ನನ್ನ ಇದು ವಿಜಯ ಕರ್ನಾಟಕದಿಂದ ನನಗೆ ಇದು ಮಾಡಿದ್ರು, ಇಂಟರ್ವ್ಯೂ ತಗೊಂಡಿದ್ರು. ಒಂದು ಒಳ್ಳೆ ನನಗೆ ಗಾಯತ್ರಿ ಮೇಡಮ್ ಬೆಂಗಳೂರು ಸೌತ್ ಇಂದ ನಿಂತ್ಕೊಂಡಿದ್ದಾರೆ. ಅವ್ರಿಗೆ ಏನು ನೀವು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಏನು ಅಂತ ಹೇಳಿದ್ರೆ, ಅವರು ಧೈರ್ಯವಾಗಿ ನಿಂತ್ಕೋಬೋದು. ನಾವೆಲ್ಲ ಅವರಿಗೆ ಬೆಂಬಲವಾಗಿದ್ದೀವಿ ನಮ್ಮ ಸೌತ್ನಲ್ಲಿ, ಮತ್ತು ಆಲ್ ಓವರ್ ಇಂಡಿಯಾದಲ್ಲಿದ್ದೀವಿ. ಇಲ್ಲಿ ಸೌತ್ ಜನ ಮಾತ್ರ ತಾನೇ ಅವ್ರಿಗೆ ಹಾಕ್ಬೋದು. ಅದರಿಂದ ಸೌತ್ನಲ್ಲಿರೋ ನಮ್ಮ ಸ್ಪಿರಿಚುವಲ್ ಯಾವುದೇ ಸಂಘ ಇರ್ಬೋದು, ಎಲ್ಲ ಸ್ಪಿರಿಚುವಲ್ಲು ಕಡೆಯಿಂದನೂ ಅವರಿಗೆ ನಾವು ವೋಟ್ ಹಾಕಿಸ್ತೀವಿ ಅನ್ನೋ ಭರವಸೆ ಇದೆ. ಅದರಿಂದ ಧೈರ್ಯವಾಗಿ ನಿಂತ್ಕೋಬೋದು. ಅವರು ಇದರಲ್ಲಿ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಅವರು ಮೇಲ್ ಬರ್ತಾರೆ. ಥ್ಯಾಂಕ್ ಯು.